ಎಲ್ಲರಿಗೂ ನಮಸ್ಕಾರ. ಇದು ಒಂದು ವಿಶೇಷ ವಿಡಿಯೋ. ಒಬ್ಬ ವಿದ್ವಾಂಸರು ಒಂದು ವಿಡಿಯೋದಲ್ಲಿ ವ್ಯಕ್ತಪಡಿಸಿರ್ತಕ್ಕಂಥ ಕೆಲವು ಅಂಶಗಳಲ್ಲಿ 2 ಪಾಯಿಂಟ್ ಬಗ್ಗೆ ಒಂದು ವಿವರಣೆಯನ್ನು ನೀಡಬೇಕಂತ ಅನ್ನಿಸ್ತಾ ನನಗೆ. ಆ ವಿದ್ವಾಂಸರ ಹೆಸರು ಹೇಳೋದು ಬೇಡ. ಶರಣ ತತ್ವ, ಲಿಂಗಾಯತ ಧರ್ಮದ ಭಾಷ್ಯನ ಅರ್ಧ ಭಾಷ್ಯ ಬರ್ದಾರ ಅವರೇ. ಅವರು ವ್ಯಕ್ತಪಡಿಸಿದ ಆ ವಿಡಿಯೋದಲ್ಲಿ ವ್ಯಕ್ತಪಡಿಸಿರ್ತಕ್ಕಂಥ ಒಂದು ಅಂಶ, ಲೋಕಾಯತ ಅನ್ನೋದು ಒಂದು ಧರ್ಮ ಅಲ್ಲ, ಅದೊಂದು ಚಳುವಳಿ. ಇದೊಂದು ಸಣ್ಣ ಪಾಯಿಂಟ್. ಅವರು ತಪ್ಪು ತಿಳ್ಕೊಂಡಿದ್ದಾರೆ. ಲೋಕಾಯತ ಚಳುವಳಿ ಅಲ್ಲ, ಅದು ದೇವಿ ಪ್ರಸಾದ್ ಚಟ್ಟೋಪಾಧ್ಯಾಯರ ಸಂಶೋಧನಾ ಗ್ರಂಥ ಹೇಳೋ ಪ್ರಕಾರ ಲೋಕೇಶು ಆಯತ ಲೋಕಾಯತ. ಅದೊಂದು ಬಹಳ ಪ್ರೈಮಿಟಿವ್ ಇನಿಷಿಯಂಟ್ ಫಿಲಾಸಫಿ ಆಫ್ ಇಂಡಿಯಾ, ಅಂದರೆ ಭಾರತದ ಪ್ರಾಚೀನ ತತ್ವಜ್ಞಾನ ಅಂತ ಅವ್ರು ಕರೀತಾರೆ. ಆದರೆ ಮುಂದೆ ಅದಕ್ಕೊಂದು ಕ್ಲಾರಿಫಿಕೇಶನ್ ಕೊಡ್ತಾರೆ ಅವರು. ತತ್ವಜ್ಞಾನ ಅಂದರೆ ಅದು ಆಧುನಿಕ ಅರ್ಥದ ತತ್ವಜ್ಞಾನ ಅಲ್ಲ, ಅದು ಒಂದು ಇಟ್ ವಾಸ್ ಎ ಪಾಪ್ಯುಲರ್ ಕಲ್ಟ್ ಅಂತ ಹೇಳ್ತಾರೆ ಅವರು. ಒಂದು ಜನಪ್ರಿಯವಾದ ಆಚರಣೆ ಅಂತ ಹೇಳ್ತಾರೆ ಅವರು. ಆಮೇಲೆ ಅದು ನಮ್ಮ ಭಾರತದ ಸಿಂಧೂ ನಾಗರಿಕತೆಯ ಸಂಸ್ಕೃತಿಯಷ್ಟು ಪ್ರಾಚೀನ ಅಂತ ಹೇಳ್ತಾರೆ. ನಾನು ಅವರ ಈ ಗ್ರಂಥದಿಂದ ಪ್ರಭಾವಿತನಾಗಿ ಅದನ್ನು ಬಹಳ ಸಮಗ್ರವಾಗಿ ಓದಿ, ಅದರಿಂದನೇ ನಾನು ನನ್ನ ಲೋಕಾಯತ ಮತ್ತು ಶಾಕ್ತ ಶೈವ ಅನ್ನುವಂಥ ಒಂದು ಸಂಶೋಧನಾ ಕೃತಿಯನ್ನು ಬರೆಯುವ ಪ್ರಯತ್ನ ಮಾಡಿದೆ. ಅದರಲ್ಲಿ ನಾನು ಕಂಡುಕೊಂಡಂತೆ ಲೋಕಾಯತದ ಬಹಳ ಸ್ಪಷ್ಟ ಕುರುಹು ಯಾವುದಂದ್ರೆ ನಮ್ಮ ಶೈವ ಧರ್ಮದ ಸ್ಥಾವರ ಲಿಂಗ. ಆ ಸ್ಥಾವರ ಲಿಂಗವೇ ಆ ಲೋಕಾಯತದ ಕೇಂದ್ರ ತತ್ವವನ್ನು ಕಟ್ಟಿಕೊಂಡಿರ್ತಕ್ಕಂಥದ್ದು. ಅದರ ಅರ್ಥ ಏನು ಅಂದರೆ, ಒಂದು ಹೆಣ್ಣು ತತ್ವ, ಒಂದು ಗಂಡು ತತ್ವ, ಎರಡು ಕೂಡಿದರೆ ಸೃಷ್ಟಿ ಅಂತ. ಅದು ವೈಯಕ್ತಿಕ ನೆಲೆಯಲ್ಲಿ ಒಂದು ಸ್ತ್ರೀ, ಒಂದು ಪುರುಷ, ಅಂದರೆ ಅದು ಯಾವುದಾದ್ರೂ ಇರಲಿ, ಪ್ರಾಣಿ ಇರಲಿ, ಪಕ್ಷಿ ಇರಲಿ, ಅಥವಾ ಮನುಷ್ಯ ಇರಲಿ, ಒಂದು ಸ್ತ್ರೀ, ಒಂದು ಪುರುಷ, ಎರಡು ಲಿಂಗಗಳು, ಪರಸ್ಪರ ವಿರುದ್ಧವಾದ ಲಿಂಗಗಳು, ಅವು ಶರೀರ ಸಂಬಂಧವನ್ನು ಬೆಳೆಸಿಕೊಂಡ್ರೆ ಅದರಿಂದ ಸೃಷ್ಟಿಯಾಗ್ತದೆ. ಇದು ಲೋಕಾಯತದ ಮೊದಲ ನಂಬಿಕೆ. ಇದು ಅದರ ಸಿದ್ಧಾಂತದ ಮೂಲ ತಿರುಳಿರೋದು ಇಲ್ಲಿ. ಆಮೇಲೆ ಅದು ದೇಹ, ಅದರ ಇನ್ನೊಂದು ಆಯಾಮವಾಗಿ ದೇಹವಾದ ಇದೆ. ಆಮೇಲೆ ತಂತ್ರ ಮತ್ತು ಸಾಂಖ್ಯ, ಇವು ಲೋಕಾಯತದ ಒಳತಿರುಳುಗಳಿವು. ಲೋಕಾಯತದ ಶೈಶವ ರೂಪ ತಂತ್ರ ಆದರೆ ಅದರ ಪ್ರೌಢಾವಸ್ಥೆ ಯಾವುದು? ಸಾಂಖ್ಯ. ಇದರಲ್ಲಿ ಪುರುಷ ಬಹುತ್ವದ ಕಲ್ಪನೆ ತಂತ್ರದಲ್ಲಿರ್ತದೆ, ಆದರೆ ಏಕಪುರುಷನ, ಪರಮಪುರುಷನ ಕಲ್ಪನೆ ಅದು ಸಾಂಖ್ಯದಲ್ಲಿ ಬೆಳೀತದೆ. ಒಂದು ಅಂದರೆ ತಂತ್ರವು ಮಾತೃಪ್ರಧಾನ ಸಮಾಜದ ಅಡಿಪಾಯದಿಂದ ಬೆಳೆದು ಅಲ್ಲಿ ತಾಯಿ ಮತ್ತು ಸ್ತ್ರೀ ತತ್ವ ಅಲ್ಲಿ ಪ್ರಧಾನವಾಗಿರ್ತದೆ ಅಲ್ಲಿ. ಆದರೆ ಸಾಂಖ್ಯದಲ್ಲಿ ಪುರುಷ ಪ್ರಧಾನ ವ್ಯವಸ್ಥೆಗೆ ಅನುಗುಣವಾಗಿ ಅಲ್ಲಿ ಶಿವತತ್ವ ಪ್ರಧಾನವಾಗಿ, ಅಂದರೆ ಪುರುಷ ತತ್ವ ಪ್ರಧಾನವಾಗಿ, ಸ್ತ್ರೀ ತತ್ವ ಗೌಣವಾಗ್ತದೆ. ಆದರೆ ಅಲ್ಲಿ ಪುರುಷ ತತ್ವ ಪ್ರಧಾನವಾದಾಗಲೂ ಕೂಡ ಸ್ತ್ರೀಯ ಶಕ್ತಿ ಒಳಗೆ ಇರ್ತದೆ, ಅಂದರೆ ಶಿವನಲ್ಲಿ ಶಕ್ತಿ ಅಂತರ್ಗತವಾಗಿರುವಂತೆ. ಪುರುಷ ಪೂಜಾರಿ ದೇವತೆಯನ್ನ ಪೂಜೆ ಮಾಡಿದಾಗಲೂ ಕೂಡ ಅವನು ಸ್ತ್ರೀ ವೇಷದಲ್ಲಿ ಪೂಜೆ ಮಾಡಬೇಕು, ಯಾಕಂದ್ರೆ ತಾಂತ್ರಿಕ ಶಕ್ತಿ ಒಲಿಯಲ್ಲ ಅಂತ. ಹೀಗೆ ನಾವು ಈ ಲೋಕಾಯತ ಪರಂಪರೆಯ, ಲೋಕಾಯತ ಚಾರ್ವಾಕ ಪರಂಪರೆಯ ತಿರುಳನ್ನು ನಾವು ತಂತ್ರ ಮತ್ತು ಸಾಂಖ್ಯಕ್ಕೆ ಕಟ್ಟಿ ಹಾಕಿ
ಅದನ್ನ ನಾವು ವಿಸ್ತರಿಸ್ತಾ ಹೋಗ್ಬೋದು. ಅದರ ಬಹು ಇವತ್ತೇನು ನಮ್ಮ ಭಾರತದ ದಲಿತ ಸಂಸ್ಕೃತಿಯಿಂದ ಹಿಡಿದು ಭಾರತದ ಮೂಲ ನಿವಾಸಿಗಳ ಸಂಸ್ಕೃತಿ, ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಹರಡಿರ್ತಕ್ಕಂಥ ಈ ಶಾಕ್ತ ಶೈವ ಪರಂಪರೆ ಏನಿದೆಯಲ್ಲ, ಅದು ನಿಜವಾಗಲೂ ಈ ತಾಂತ್ರಿಕ ಸಾಂಖ್ಯ ಇವೆರಡರ ಸಂಯುಕ್ತ ರೂಪವಾಗಿರ್ತಕ್ಕಂಥ ಲೋಕಾಯತದ ಒಂದು ಪ್ರಮುಖವಾದ ತಿರುಳನ್ನ ರಚಿಸುತ್ತವೆ. ಅದು ಮೂಮೆಂಟ್ ಅಲ್ಲ, ಇದು ವಿಶ್ವಾತ್ಮಕ ಧರ್ಮಕ್ಕೆ ಸಂಬಂಧಪಟ್ಟದ್ದು ಅಂತ ನಾನು ಆ ಮಾನ್ಯ ವಿದ್ವಾಂಸರಿಗೆ ಈ ವಿಡಿಯೋ ಮುಖಾಂತರ ನಾನು ಹೇಳಲಿಕ್ಕೆ ಬಯಸ್ತೇನೆ, ಮೊದಲನೇದಾಗಿ. ಇನ್ನು ಎರಡನೇದು, ಅವರು ಲಿಂಗಾಯತ ಧರ್ಮದಲ್ಲಿ, ಶರಣತತ್ವದಲ್ಲಿ ಸ್ವಾಮಿಗಳಿಗೆ ಸ್ಥಾನ ಇಲ್ಲ, ಗುರುವಿಗೆ ಅವಕಾಶ ಇಲ್ಲ, ಹೀಗೆಲ್ಲ ಮತ್ತೊಂದು ಮಾತಾಡಿದ್ದಾರೆ ಅವರು. ನಾನು ಈಗ ಅವರಿಗೆ ಒಂದು ಪ್ರಶ್ನೆ ಕೇಳೋದಾದ್ರೆ, ಅವರಿಗೆ 30-40 ವರ್ಷದ ಮೇಲ್ಪಟ್ಟು ಅನೇಕ ಮಠಗಳಿಗೆ ಭಾಷಣ ಮಾಡಕ್ಕೆ ಹೋಗಿದ್ದಾರೆ. ಅವ್ರನ್ನ ಕರೆಸಿರೋ ಸ್ವಾಮಿಗಳು ಅವ್ರು ಯಾರು? ಅವ್ರು ಲಿಂಗಾಯತ ಸಮುದಾಯದ ಗುರುಗಳು ಹೌದಾ ಅಲ್ಲ? ಮತ್ತು ಅವ್ರು ಗುರು ಅನ್ನೋದಾದ್ರೆ ಅವ್ರನ್ನ ಏನಂತ ಅವರು ಲಿಂಗಾಯತ ವ್ಯವಸ್ಥೆಯೊಳಗೆ ಗುರು ಅನ್ನೋದು ಐತಿ ಅಂತ ತಿಳಿದ್ರು ಅಥವಾ ಇಲ್ಲ ಅಂತ ತಿಳಿದ್ರು? ಈಗ ಯಾವುದಾದ್ರೂ ನಾವು ಒಂದು ಮುಸ್ಲಿಂ ಸಮುದಾಯ ಅಂತ ತಿಳ್ಕೊಳ್ಳೋಣ, ಅಲ್ಲಿ ಮೌಲ್ವಿ ಮುಲ್ಲಾಗಳು ಇದ್ದೇ ಇರ್ತಾರೆ. ಮಸೀದಿಗೆ ಹೋದ್ರೆ ಮೌಲ್ವಿಗಳನ್ನ ಮುಲ್ಲಾಗಳನ್ನ ನಾವು ಕಾಣಬಹುದು, ಚರ್ಚ್ಗಳಿಗೆ ಹೋದ್ರೆ ಪಾದ್ರಿಗಳನ್ನ ಕಾಣಬಹುದು. ಅದೇ ರೀತಿಯ ಹಿಂದೂ ಬ್ರಾಹ್ಮಣ ಮಠಗಳಿಗೆ ಹೋದ್ರೆ ಅಲ್ಲಿ ಕೂಡ ಆಚಾರ್ಯರು, ಆಮೇಲೆ ಗುರು ಅಂತಕ್ಕಂಥವ್ರು ಕೂಡ ಅಲ್ಲಿದ್ದೇ ಇರ್ತಾರೆ. ಅದೇ ರೀತಿ ಈ ಶೈವ ಧರ್ಮ ಇರಲಿ, ಅದರಿಂದ ಹುಟ್ಟಿದ ವೀರಶೈವ ಲಿಂಗಾಯತ ಅನ್ನುವಂಥ ಈ ಧರ್ಮಗಳೇ ಇರಲಿ, ಇಲ್ಲಿ ಕೂಡ ಗುರು ಅನ್ನೋದಿದೆ. ಮಾತ್ರ ಅಲ್ಲ, ಅದ್ರ ಜೊತೆಗೆ ಜಂಗಮ ಅನ್ನೋದು ಕೂಡ ಇದೆ. ಮಾನ್ಯ ವಿದ್ವಾಂಸರು ಅದು ಏನಾಗಿದೆ ಅಂದ್ರೆ, ಹಿಂದೆ ಹಿರಿಯ ಒಬ್ಬ ವಿದ್ವಾಂಸರು ಜಂಗಮನನ್ನ ಸಮಾಜ ಅಂದು ಸಮಾಜದಲ್ಲಿ ಜಂಗಮವನ್ನ ಆಯ್ಕೆ ಮಾಡಿಬಿಟ್ರು. ಅಂದ್ರೆ ಜಂಗಮಕ್ಕೆ ಸಮಾಜದ ಮುಸುಕು ಎಳೆದು ಬಿಟ್ರು. ಹಂಗಾಗಿ ಜಂಗಮ ಕಣ್ಮರೆಯಾಗ್ಬಿಡ್ತು. ಈಗ ಇವರು ಗುರುವಿಗೆ ಅರಿವಿನ ಮುಸುಕನ್ನ ಎಳೆದ್ಬಿಟ್ಟು ಗುರುವನ್ನ ಕಣ್ಮಡೆ ಮಾಡ್ಲಿಕ್ಕೆ ಹೊರಟ್ಬಿಟ್ರು. ಈಗ ಉಳ್ಕೊಂಡದ್ದೊಂದು ಲಿಂಗ, ಅದಕ್ಕೂ ಇನ್ನೊಂದು ಬೇರೆ ಹೆಸರನ್ನು ಇಟ್ಟಿದ್ದಾರೆ ಅವರು. ಅಂದ್ರೆ ಒಟ್ಟಾರೆ ಇವ್ರ ಉದ್ದೇಶಗಳು ಹೇಗಿದಾವ ಅಂತ ಹೇಳಿದ್ರೆ, ಅನೇಕ ಧರ್ಮತತ್ವಗಳನ್ನ, ಅಂದ್ರೆ ಲಿಂಗಾಯತ ಧರ್ಮದ ಅನೇಕ ತತ್ವಗಳನ್ನ, ನಾನು ಅನೇಕ ಧರ್ಮತತ್ವ ಅನ್ನೋದನ್ನು ವಾಪಸ್ ತಗೊಂತೇನೆ ಮಾತು, ಲಿಂಗಾಯತ ಧರ್ಮದ ಅನೇಕ ತತ್ವಗಳನ್ನ ವಿರೂಪಗೊಳಿಸ್ತಾ, ಡಿಸ್ಟಾರ್ಟ್ಗೊಳಿಸ್ತಾ, ಅವುಗಳಿಗೆ ಬೇರೆ ಬೇರೆ ಅರ್ಥಗಳನ್ನ ಲೇಪಿಸ್ತಾ, ಆ ಅರ್ಥಗಳೇ ನಮಗೆ ದಿಗ್ಭ್ರಮೆ ಹುಟ್ಟಿಸ್ಬಿಡ್ಬೇಕು ಅನ್ನೋ ರೀತಿಯಲ್ಲಿ ಮಾಡ್ತಾ ಹೊರಟಿದ್ದಾರೆ. ಈಗ ನಾವು ಲಿಂಗಾಯತ ಧರ್ಮ ಪರಂಪರೆಯೊಳಗೆ ಹುಟ್ಟಿದರು. ನಾವು ಬಾಲ್ಯದಲ್ಲಿದ್ದಾಗ ನಮ್ಗೆ ಯಾರೋ 9 ದಿನ ಇದ್ದಾಗ ಹುಟ್ಟಿದ ಕೂಸಿದ್ದಾಗ ನಮ್ಗೆ ಬಂದು ದೀಕ್ಷೆ ಮಾಡಿದ್ರು. ನಾವು ಹಬ್ಬ ಮದುವೆ ಮುಂಜೆ ನಡೆದ್ರೆ ಸ್ವಾಮಿಗಳಿಗೆ ಭಿನ್ನ ಹಾಕಿ ಕರ್ಕೊಂಬರ್ತಿದ್ವಿ, ಅವ್ರ ಪಾದ ಪೂಜೆ ಮಾಡ್ತಿದ್ದೀವಿ, ಅವ್ರ ಪಾದೋದಕ ಮನೆ ತುಂಬ ನಾವು ಇದು ಮಾಡ್ತಿದ್ವಿ. ಇತ್ಯಾದಿ ಆಚರಣೆಗಳು ನಮ್ಮ ಮತ ಪರಂಪರೆಯ ಪ್ರಕಾರ ಏನಿದೆ ಅದೆಲ್ಲ ಮಾಡ್ಕೊತೀವಿ ನಾವು. ಈ ನಮಗೆ ಇಂಥವ್ರ ಮಾತು ಕೇಳಿದಾಗ ದೊಡ್ಡ ಆಶ್ಚರ್ಯ ಉಂಟಾಗ್ಬಿಡ್ತೈತೆ. ಮತ್ತೆ ಇವರೆಲ್ಲ ಗುರುಗಳು ಯಾರು? ಮತ್ತು ದೊಡ್ಡ ದೊಡ್ಡ ಜಗದ್ಗುರುಗಳು 1108 ಅದು ಇದು ಅಂತ ನಂಬರ್ ಹಾಕ್ಕೊಂಡು ಮತ್ತೆ ಪಲ್ಲಕ್ಕಿ ಮೆರವಣಿಗೆ ಇವೆಲ್ಲ ಮಾಡ್ಸಿ, ಮತ್ತೆ ಇವ್ರು ಯಾರು ಅವರು? ಇದಲ್ಲದೆ ಈಗ ನಾವು ನಮ್ಮ ಧರ್ಮ ತತ್ವಗಳನ್ನು ಓದ್ತೀವಿ ನಾವು, ಅಲ್ಲಿ ಅಷ್ಟಾವರಣಗಳು ಬರ್ತಾವೆ. ಅಷ್ಟಾವರಣಗಳಲ್ಲಿ ಗುರು ಮೊದಲನೇದು, ಜಂಗಮ ಎರಡನೇದು. ಆ ಗುರು ಲಿಂಗ ಜಂಗಮ, ಗುರು ಒಂದನೇದು, ಲಿಂಗ ಎರಡನೇದು, ಜಂಗಮ ಮೂರನೇದು, ಆಮ್ಯಾಕೆ ಪಾದೋದಕ ಪ್ರಸಾದ ಹಿಂಗೆಲ್ಲ ಮುಂದೆ ಬರ್ತದೆ. ಸರಿ, ಮತ್ತೆ ಇವರು ಗುರು ಮತ್ತೆ ಇದಕ್ಕೆ ಅರ್ಥ ಏನು ಕೊಡ್ಬೇಕು? ಇವ್ರಂದಂಗೆ ಅರಿವು ಅಂತ ತಿಳ್ಕೊಬೇಕು. ಮತ್ತು ಅರಿವು ಅಂತ ತಿಳಿದ್ರೆ ಮಲತ್ರಯಗಳನ್ನು ಓಡಿಸುವವನು ಗುರುರಧಿಕಂ, ಆಮೇಲೆ ಹರನು ನರರನ್ನು ಉದ್ಧರಿಸಲಿಕ್ಕೆ ಗುರುವಾಗಿ ಬರ್ತಾನೆ, ಶಿವನೇ ಸಾಕ್ಷಾತ್ ಗುರು. ಬಸವಣ್ಣನೇ ದೊಡ್ಡ ಗುರು ಭಕ್ತ. ಮತ್ತೆ ಇವರೆಲ್ಲ ಈ ಗುರುಗಳಿಗೆ ಅರ್ಥ ಎಲ್ಲಿ ತರೋದು, ನಾವು ಎಲ್ಲಿ ಹುಡುಕೋದು? ಹಂಗಾದ್ರೆ ಈ ಗುರುಗಳು ಈಗ ಇವ್ರು ಹೇಳೋ ಪ್ರಕಾರ ಅರಿವೇ ಗುರು ಅನ್ನೋದು ಇವರ ಅರ್ಥದಂತೆನೇ ಇದ್ದಿದ್ರೆ, ಈ ಲಿಂಗಾಯತ ಧರ್ಮಕ್ಕೆ
ಸಾವಿರಾರು ವರ್ಷದ ಇತಿಹಾಸ ಇದೆ. ಬಸವಣ್ಣನಿಂದ ಒಂದು ಮಾತ್ರ ಅಲ್ಲ, ಬಸವಣ್ಣನ ಪೂರ್ವದಿಂದಲೂ ಇದು ಧರ್ಮ ಬೆಳ್ಕೊಂಡು ಬಂದಿದೆ. ಅದು ಆವತ್ತಿನಿಂದಲೂ ಈ ತತ್ವಗಳು ಅವು ಹಂಗೊಮ್ಮೆ ಹಿಂಗೊಮ್ಮೆ ಅವು ಸ್ವಲ್ಪ ಅರ್ಥ ವ್ಯತ್ಯಾಸಗಳನ್ನು ಪಡಿತಾ ಅಥವಾ ಅಂಕೆ ಸಂಖ್ಯೆಗಳಲ್ಲಿ ವ್ಯತ್ಯಾಸ ಆಗ್ತದೆ. ಯಾಕಂದ್ರೆ ಈಗ ಷಟ್ಸ್ಥಲಗಳಾಗಲಿ ಅಷ್ಟಾವರಣಗಳಾಗಲಿ ಅವು ಎಲ್ಲವೂ ಕರೆಕ್ಟ್ ಆದ ಸಂಖ್ಯೆಯಲ್ಲಿ ಬಹಳ ಕಾಲದಿಂದ ಇದ್ಕೊಂಬಂದದ್ದು ಅಂತ ಹೇಳಕ್ಕಾಗಲ್ಲ. ಷಟ್ಸ್ಥಲಗಳು ಕೂಡ 12ನೇ ಶತಮಾನದ ನಂತರನೇ ಅವು ಒಂದು ಸ್ಪಷ್ಟ ಆಕೃತಿಯನ್ನು ಪಡ್ಕೊಂಡಿದ್ದಾವೆ. ಅದ್ರ ಹಿಂದಿನ ಕೆಲವು ನಾವು ಆಗಮಗಳು ಅದು ಇದು ನೋಡ್ತಾ ಹೋದ್ರೆ ಅವುಗಳಿಗೆ ಸ್ಪಷ್ಟ ವ್ಯಾಖ್ಯಾನ ಅರ್ಥ ಅವು ಇವು ಏನಿಲ್ಲ. ಆ ರೀತಿ ಈ ಅಷ್ಟಾವರಣಗಳನ್ನು ತಗೊಂಡ್ರು ಕೂಡ ಅಷ್ಟಾವರಣಗಳ ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ರುದ್ರಾಕ್ಷಿ ಇತ್ಯಾದಿ ಇವೇನಿರ್ತಾವಲ್ಲ ಇವೆಲ್ಲವೂ ಎಷ್ಟನೇ ಶತಮಾನದಿಂದ ಕರೆಕ್ಟ್ ಆಗಿದ್ವು ಅಂತ ಹೇಳಕ್ಕಾಗಲ್ಲ. ಒಟ್ಟು ಒಂದು 1000 ವರ್ಷ ವಯಸ್ಸಾಗಿದೆ. ಈ 1000 ವರ್ಷದ ಇತಿಹಾಸದಲ್ಲಿ ಗುರು ಅನ್ನೋ ಪದ ಬಂದಿದೆ. ಇಡೀ ಕೋಟ್ಯಾಂತರ ಜನ ಈ ಗುರು ಅನ್ನುವ ಒಂದು ಪದಕ್ಕೆ ಬೆಲೆ ಕೊಟ್ಟಿದ್ದಾರೆ. ಅಂಥ ಒಬ್ಬ ವ್ಯಕ್ತಿಯನ್ನು ಕಂಡಿದ್ದಾರೆ. ಅವನನ್ನು ಶಿವ ಅಂತ ಹೇಳಿ ನಮಸ್ಕರಿಸಿದ್ದಾರೆ. ಅವನ ಬಗ್ಗೆ ಭಕ್ತಿ ಭಾವನೆ ತಾಳಿದ್ದಾರೆ. ಅವ್ರ ಮನೆಗಳಿಗೆ ಮನೆ ಗುರುಗಳು ಅಂತ ಹೇಳಿ ಕರೆಸಿಬಿಟ್ಟು ಅವರಿಂದ ಭಿನ್ನ ಮಾಡಿದ್ದಾರೆ. ಅವರಿಗೆ ದಾನ ಮಾಡಿದ್ದಾರೆ. ಇತ್ಯಾದಿಗಳೆಲ್ಲ ಏನು ಜೀವನದಲ್ಲಿ ನಡಿಬೇಕು ಅದೆಲ್ಲ ನಡ್ಕೊಂಡು ಬಂದಿದೆ. ಅದು ಹೌದಾ? ಅದಕ್ಕೆ ವಚನಕಾರರು ಅನೇಕ ತಾತ್ವಿಕ ಆಯಾಮಗಳನ್ನು ಕೊಡ್ತಾ ಅವುಗಳನ್ನು ಹಿಗ್ಗಲಿಸ್ತಾ ಹೋದ್ರು. ಅದರ ಮೇನ್ ಕಾನ್ಸೆಪ್ಟ್ ನೋಡಿ, ಜನಗಳಲ್ಲಿ ಭಕ್ತಿ ಅದು ಬಹಳ ಉತ್ಕಟವಾದ ಭಕ್ತಿ ಬೆಳೆಬೇಕಂತ ಹೇಳ್ಬಿಟ್ಟು ಗುರುವನ್ನ ಏನಂತ ಹೇಳಿದ್ರು ಅವರು? ಸಾಕ್ಷಾತ್ ಶಿವ ಅಂತ ಹೇಳಿದ್ರು. ಅದೇ ರೀತಿ ಜಂಗಮ ಅವನು ಕೂಡ ಶಿವನ ಅವತಾರೇ. ಅವನು ತತ್ವದಲ್ಲಿ ಏನಾಗಿದೆ, ಶರಣ ತತ್ವದಲ್ಲಿ ಶಿವನ ರೂಪತ್ರಯಗಳಾಗಿ ಗುರುಲಿಂಗ ಜಂಗಮ 3 ಬರ್ತವೆ. ಈ ಗುರುಲಿಂಗ ಜಂಗಮ 3 ರೂಪತ್ರಯಗಳಲ್ಲಿ 2 ನೆಗೆಟ್ ಆಗಿಬಿಡ್ತಾವೆ. ಬಸವಣ್ಣನ ವಚನಗಳಲ್ಲೇ ನೆಗೆಟ್ ಆಗ್ತವೆ. ಗುರು ನೆಗೆಟ್ ಆಗ್ತತಿ, ಲಿಂಗ ನೆಗೆಟ್ ಆಗ್ತತಿ, ಜಂಗಮ ಮಾತ್ರ ಉಳ್ಕೊಂಡ್ಬಿಡ್ತದೆ. ಆ ಜಂಗಮನ್ನೇ ಇವರು ಸಮಾಜ ಅಂತ ಸಮಾಜದಲ್ಲಿ ಲೀನ ಮಾಡಿಬಿಟ್ರು. ಈಗ ಗುರು ಅರಿವಿನಲ್ಲಿ ಲೀನವಾಗೋಯ್ತು. ಲಿಂಗ ಇನ್ನೊಂದು ಧರ್ಮ ಅಥವಾ ಜಗತ್ತು ಅದರಾಗ ಲೀನವಾಗಿ ಹೋಯ್ತು. ಮುಂದೇನೋ ಉಳ್ಕೊಳ್ಳೇ ಇಲ್ಲ. ನೋಡಿ, ಈ ರೀತಿ ಒಂದು ಹೊಸ ಭಾಷ್ಯ ಬರೆಯುವ ಉತ್ಸಾಹವೋ ನಿಮಗೆ ವಿದ್ವಾಂಸರೇ, ಅಥವಾ ಇದರ ಅರ್ಥಗಳನ್ನ ಪೂರ ಕೆಡಿಸ್ಬೇಕನ್ನುವ ಉದ್ದೇಶವೋ? ನಮಗೆ ಲಿಂಗಾಯತ ಧರ್ಮದೊಳಗೆ ಇರ್ತಕ್ಕಂಥವ್ರು, ಓದಿಕೊಂಡಂಥವ್ರು, ತಿಳ್ಕೊಂಡಂಥವ್ರು ನಮ್ಮಲ್ಲಿ ಒಂದು ರೀತಿಯ ಹುಚ್ಚು ಹುಟ್ಟಿಬಿಡ್ಬೇಕು. ಅದು ನೀವು ಹೇಳ್ತಕ್ಕಂಥ ಅರ್ಥಗಳು ನೋಡಿದ್ರೆ ನಾವು ತಿಳಿದದ್ದೇ ತಪ್ಪು, ನಮ್ಮ ಬಗ್ಗೆ ನಮಗೆ ಒಂದು ಭ್ರಮನಿರಸನ ಉಂಟಾಗ್ಬಿಡ್ಬೇಕು. ನಾವೆಲ್ಲ ನಮ್ಮ ಬುದ್ಧಿ ಎಲ್ಲೋ ಇಲ್ಲ, ಸರಿ ಇಲ್ಲ. ಅರಿವೇ ಗುರು ಅನ್ನೋದು ಒಂದು ಉಕ್ತಿ. ಅದು ಎಲ್ಲರ ಜೀವನದ ಅಂಗಳದ, ಬರೀ ಲಿಂಗಾಯತರ ಧರ್ಮ ಅಲ್ಲ, ಎಲ್ಲ ಜನಸಾಮಾನ್ಯರ ಸರ್ವ ಕುಲ ಜಾತಿ ಧರ್ಮಗಳ ಬಾಂಧವರ ಬದುಕಿನ ಅಂಗಳದಲ್ಲಿ ಅನುಭವಾಧಾರಿತವಾಗಿ ಹುಟ್ಟಿರ್ತಕ್ಕಂಥ ಮಾತದು. ಅರಿವೇ ಗುರು ಅನ್ನೋದು. ನಮ್ಗೆ ಯಾವ ಗುರುವು ಇಲ್ಲದೆ ಹೋದಾಗ ನಮ್ಮೊಳಗೆ ಒಂದು ಪ್ರಜ್ಞೆ ಕೆಲಸ ಮಾಡ್ತೈತಿ. ಆ ಪ್ರಜ್ಞೆ, ಆ ಕಾನ್ಷಿಯಸ್ನೆಸ್ ಏನಿದೆ, ಆ ಎಚ್ಚರಿಕೆ ಏನಿದೆ, ಆ ಒಳಗಿನ ಅಂತರಂಗ ನಮ್ಗೆ ಏನೋ ಒಂದು ಮೆಸೇಜ್ ಕೊಡ್ತೈತಿ. ನೋಡಪ್ಪ, ಇದು ಸರಿ ತಪ್ಪು, ಇದನ್ನ ಮಾಡು, ಇದನ್ನ ಬಿಡು, ನೀನು ಆ ರೀತಿ ಮಾತಾಡ್ಬೇಡ ಅಂತ ಹೇಳ್ತಕ್ಕಂಥ ಒಂದು ಅರಿವು, ಎಚ್ಚರ ಏನಿರ್ತದಲ್ಲ, ಅದು ಅರಿವೇ ಗುರು ಅನ್ನೋದು. ಅದು ಎಲ್ಲ ಧರ್ಮೀಯರಿಗೂ ಸಮಾನವಾದ ಮಾತು. ಅದು ನಮಗಷ್ಟೇ ಅಲ್ಲ, ಲಿಂಗಾಯತ ಧರ್ಮದವರಿಗೆ ಅಷ್ಟೇ ಅಲ್ಲ. ಆದ್ರೆ ಅದು ಹಾಗಲ್ಲ. ಧರ್ಮ ತತ್ವದೊಳಗೆ ಅಷ್ಟಾವರಣಗಳ ಮೊದಲ ತತ್ವವಾಗಿ ಇರ್ತಕ್ಕಂಥ ಗುರು ಒಬ್ಬನಿದ್ದಾನೆ. 3ನೇ ತತ್ವವಾದ ಜಂಗಮ ಅವನು ಇದ್ದಾನೆ. ಗೊತ್ತಾಯ್ತಾ? ಇವನ್ನೆಲ್ಲವನ್ನು ನಾವು ಪ್ರತ್ಯೇಕವಾಗಿ ನಾನು ವಿಶ್ಲೇಷಣೆ ಮಾಡಿದ್ದೇನೆ. ಆದ್ರೆ ಇವ್ರ ಮಾತುಗಳು ಕೇಳಿದಾಗ ಮತ್ತೆ ನಾವು ಮಾತಾಡ್ಬೇಕು ಅನಿಸ್ಬಿಡ್ತದೆ. ಯಾಕೆ ಈ ರೀತಿ? ಅದು ಲಿಂಗಾಯತ ಜನರು ಇವ್ರ ಭಾಷಣಗಳನ್ನ ಕಿವಿಯಾರೆ ಕೇಳ್ತಾರೆ. ಆದ್ರೆ ಅವ್ರ ಮನಸ್ಸಿನೊಳಗೆ ಈ ಪ್ರಶ್ನೆಗಳು ಹೇಳ್ತಾವೆಲ್ಲ ನನಗೆ ಗೊತ್ತಾಗಲ್ಲ. ಅಲ್ಲಿ ಅವರಿಗೆ ಶಬಾಷ್ಗಿರಿ ಕೊಡ್ತಾರೆ. ಅವರು ಮಾಡಿರುವ ಯೂಟ್ಯೂಬ್ಗಳಿಗೆ ಕಮೆಂಟ್ ಮಾಡ್ತಾರೆ, ಸೂಪರ್ ಸರ್, ಹಾಗೆ ಸರ್, ಹೀಗೆ ಸರ್ ಅಂತ. ಹೆಂಗ್ ಮಾಡ್ತಾರೆ? ಏನನ್ನ ಅರ್ಥ ಮಾಡ್ಕೊಂಡು ಮಾಡ್ತಾರೆ? ಇವರ ಧರ್ಮತತ್ವಗಳಿಗೆ ಚ್ಯುತಿ ಬರ್ತೈತಿ ಈ ರೀತಿ ಹೇಳೋದ್ರಿಂದ
ಅನ್ನುವ ಭಾವನೆ ಇವ್ರಿಗೆ ಬರಕ್ಕಿಲ್ವೇ? ಇದು ಚ್ಯುತಿ ಅಲ್ವೇ? ಇದು ಒಂದು ಧರ್ಮದ ಅರ್ಥವನ್ನ ಡಿಸ್ಟಾರ್ಟ್ ಮಾಡ್ತಕ್ಕಂಥದ್ದು. ಅದಕ್ಕೆ ಅರ್ಥಭಂಗ ಬರಲ್ವೇ? ಈ ಕಾಳಜಿಯನ್ನ ಲಿಂಗಾಯತರಾಗಿರ್ತಕ್ಕಂಥವ್ರು, ಬುದ್ಧಿಜೀವಿಗಳಾಗಿರ್ತಕ್ಕಂಥವ್ರು ಮಾಡಬಾರ್ದ? ಯಾವ ಧರ್ಮ ಬೇಕಾದ್ರೆ, ಯಾವ ಧರ್ಮದಲ್ಲಿ ಬೇಕಾದ್ರೆ ಅರ್ಥ ಮಾಡ್ಕೋಬಹುದು, ಗ್ರಂಥ ಓದ್ಬೋದು, ಗ್ರಂಥದ ಬಗ್ಗೆ ವಿಮರ್ಶೆ ಮಾಡ್ಬೋದು, ಅವರ ಅರ್ಥಗಳನ್ನ ಹೇಳ್ಬೋದು, ಅದೆಲ್ಲ ಸರಿ, ಅದು ಓಕೆ. ಆ ಸ್ವಾತಂತ್ರ್ಯವನ್ನು ಯಾರೂ ನಿರಾಕರಿಸಲ್ಲ. ಆದರೆ ನಾನು ಹೇಳುವ ಅರ್ಥ ಆ ಧರ್ಮ ತತ್ವಕ್ಕೆ ಅನುಗುಣವಾಗಿರ್ಬೇಕು ತಾನೆ. ಅದಕ್ಕೊಂದು ವಿಮರ್ಶಾತ್ಮಕ ನೋಟ ಅಂತ ಕೊಟ್ಟು ನಾನು ಏನೋ ಹೀಗೆ ಮಾತಾಡ್ತಾ ಇದ್ದೀನಿ ಅಂತ ಅಲ್ಲಿ ಹೇಳಿದ್ರೆ ಅದರ ಮೂಲ ತತ್ವಕ್ಕೆ, ಮೂಲ ಅರ್ಥಕ್ಕೆ ಧಕ್ಕೆ ಬರದ ರೀತಿಯಲ್ಲಿ ನಮ್ಮ ಅರ್ಥಗಳಿದ್ರೆ ಸರಿ. ಅದು ಲಿಂಗಾಯತ ಧರ್ಮದಲ್ಲಿ ಸ್ವಾಮಿಗಳೇ ಇಲ್ಲ, ಲಿಂಗಾಯತ ಧರ್ಮದಲ್ಲಿ ಗುರುಗಳೇ ಇಲ್ಲ, ಇದು ಗುರುಗಳಿಲ್ಲದಂಥ ಧರ್ಮ, ಇಲ್ಲಿ ಅರಿವೇ ಗುರು, ಈ ರೀತಿ ಮಾತಾಡಿದ್ರೆ ಏನಿದು? ಗುರು ಅಲ್ಲಿ ಗುಳುಮ್ಮ ಅದ, ಜಂಗಮ ಅಲ್ಲಿ ಗುಳುಮ್ಮ ಅದ ಸಮಾಜದಲ್ಲಿ, ಲಿಂಗ ಇನ್ನೊಂದು ಕಡೆ ಗುಳುಮ್ಮ ಅದು. ಹಿಂಗೆಲ್ಲ ತತ್ವಗಳನ್ನು ಗುಳುಮ್ ಮಾಡ್ತಾ ಹೋಗಿ ಎಲ್ಲವನ್ನು ಕಣ್ಣಿಲ್ಲದಂತೆ ಮಾಡಿದ್ರೆ ಮುಂದೆ ಉಳಿದದ್ದೇನು? ಇದ್ರ ಬಗ್ಗೆ ಸ್ವಲ್ಪ ಸಮಾಜ ಎಚ್ಚೆತ್ಕೋಬೇಕು ಮತ್ತು ಯೋಚನೆ ಮಾಡ್ಬೇಕು ಅನ್ಸುತ್ತೆ. ಶರಣ ಧರ್ಮ ತತ್ವಕ್ಕೆ ಕಳೆದ 44 ದಶಕಗಳಿಂದ ಈ ರೀತಿಯ ವಿರೂಪಕಾರರು ಗಂಟು ಬಿದ್ದಿದ್ದಾರೆ. ದಯಮಾಡಿ ಇವರನ್ನ ಗಮನಿಸಬೇಕು, ಇವುಗಳನ್ನ ಪ್ರಶ್ನೆ ಮಾಡ್ಬೇಕು. ನಾನೀಗ ಅವ್ರ ಹೆಸರು ಹೇಳ್ತಿದ್ದೆ, ವಿಡಿಯೋ ಕ್ಲಿಪ್ಪಿಂಗ್ ಎಲ್ಲ ತೋರಿಸ್ತಿದ್ದೆ. ನಾನು ಸುಮ್ಮನೆ ರಗಳಿ ಮಾಡಬಾರ್ದು ಅಂತ ಹೇಳಿ ಸೂಕ್ಷ್ಮವಾಗಿ ನಾನು ಈ ಪ್ರಶ್ನೆಯನ್ನು ಎತ್ತಾ ಇದ್ದೀನಿ. ಇಷ್ಟೇ ನನ್ನ ಇವತ್ತಿನ ಉದ್ದೇಶ.